ಜೀವನದಲ್ಲಿ ಎಷ್ಟೋ ಕಷ್ಟ, ನೋವು, ಸಮಸ್ಯೆಗಳು ಎದುರಾಗ್ತಾವನ. ಯಾರೀಗ ನನ್ನ ಜೀವನದಲ್ಲಿ ಕಷ್ಟನೇ ಇಲ್ಲ ಅಂತ ಅನ್ನೋದು ಯಾರಲ್ಲಿ ಇದ್ದೀರ? ನಾನು ಪೂರ್ತಿ ಆರಾಮಾಗಿದ್ದೀನಿ, ಕಷ್ಟ ಅನ್ನೋದೇ ಇಲ್ಲ ನನ್ನ ಜೀವಿತದಲ್ಲಿ. ಯಾವಾಗ ನೋಡಿದ್ರು ಬಿ ಸುಖ ಸಂತೋಷದಿಂದನೇ ತುಂಬಿದ್ದೀನಿ ಅಂತಂದೇಳಿ. ಇದೀರಾ ಯಾರಾದ್ರೂ? ಆ ಕಷ್ಟ ಹಿಂದೇನೋ ದೇವ್ರು ಏನೋ ಒಂದು ಆಶೀರ್ವಾದ ಇತ್ತ ಅಂತ ಹೇಳಿ ತಿಳ್ಕೊಂಡಿರ್ಬೇಕು ನಾವು. ಹೌದಲ್ಲ? ಏನೋ ಕಷ್ಟ ಬಂತ ತಕ್ಷಣ ಏನೋ ದೇವ್ರೇ ಕಷ್ಟ ಬಂದಿರ್ತಾರಪ್ಪ, ನಾನು ಹೇಗಾದ್ರೂ ಮಾಡಿ ಕಷ್ಟದಿಂದ ಪಾರ್ ಮಾಡಪ್ಪ, ನನ್ಗೆ ಆಗ್ತಿಲ್ಲ, ನಾನು ಹೋಗ್ತಿದ್ದೀನಿ, ನನಗೆ ಇದನ್ನೆಲ್ಲ ತಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಎಷ್ಟೋ ಸಾರಿ ಒಂದ್ಸತಿ ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ಬಿಡ್ಬಿಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ ಬಿಡ್ಬಿಡ್ತೀವಿ. ದೇವರು ಒಂದ್ಸತಿ ಕಷ್ಟ ಕೊಡ್ತಿದ್ದಾನಂತಂದ್ರೆ ಅದ್ರ ಹಿಂದೆ ಏನೋ ಒಂದು ದೊಡ್ಡ ಯೋಚನೆ ಇಟ್ಟಿದ್ದಾನ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ನಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ, ನಿರ್ಮಾಣಿತರ ಸಮಸ್ಯೆ ಎದುರು ನೋಡ್ತಾ ಇದೀವಿ ಅಂತಂದ್ರೆ ಅದ್ರ ಹಿಂದೆ ದೇವರ ಶಕ್ತಿ ಏನೋ ಒಂದು ಅಡಗಿದೆ ಅಂತ ಹೇಳಿ ಅರ್ಥ ಮಾಡ್ಕೋಬೇಕು. ಅದ್ರ ಹಿಂದೆ ದೇವರು ಒಂದು ಬಹುಮಾನ ನಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಅನ್ಕೋಬೇಕು. ಆವಾಗ ಮಾತ್ರ ನಾವೇನಾಗ್ತೀವಿ, ಆ ಕಷ್ಟದಿಂದ ಬಿಡುಗಡೆ ಹೊಂದುವರಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 78ನೇ ಕೀರ್ತನೆಯಲ್ಲಿ ಹೇಳ್ತಾರೆ, ನನ್ನ ಜನರೇ ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ನಾನು ಬಾಯ್ದೆರೆದು ಸಾಮ್ಯ ರೂಪವಾಗಿ ಉಪದೇಶಿಸುವೆನು, ಪೂರ್ವಕಾಲದ ಗುಣಾರ್ಥಗಳನ್ನು ಹೊರಪಡಿಸುವೆನು. ಹೌದನ? ದೇವರು ಸಾಮ್ಯ ರೂಪವಾಗಿ ಎಷ್ಟೊಂದೆಲ್ಲ ನಮ್ಮನ್ನ ತಿದ್ದಿ ಸರಿಪಡಿಸಿದ್ದಾನೆ. ಹೌದಾ? ಎಷ್ಟೋ ರೀತಿಯಾಗಿ, ಯಾವ ರೀತಿಯಾಗಿ 5 ರೊಟ್ಟಿ 2 ಮೀನನ್ನ ದೇವರು ಏನ್ ಮಾಡ್ದ? ದೇವರಿಗೆ ಸ್ತೋತ್ರ ಮಾಡಿ 5,000 ಜನರಿಗೆ ಊಟ ಬಡಿಸಿದ. ಹೌದಾ? ಎಷ್ಟೋ ಅದ್ಭುತಗಳನ್ನು ದೇವರು ಮಾಡ್ದ. ಇನ್ನೇನು ಕಷ್ಟ, ಇನ್ನೇನು ಮುಗೀತು ಎಲ್ಲ ನನ್ನ ಜೀವಿತದಲ್ಲಿ ಅಂತ ಅನ್ನೋಷ್ಟರಲ್ಲೇ ಏನಾಗ್ಬಿಡುತ್ತೆ, ದೇವರ ಕೃಪೆ, ದೇವರ ಆಶೀರ್ವಾದ ಸ್ಟಾರ್ಟ್ ಆಗ್ತದೆ ನಿನ್ ಜೀವಿತದಲ್ಲಿ. ಹೌದಾ? ಆರಾಧನೆ ಮಾಡ್ತಿರ್ಬೇಕಾದ್ರೇನೆ ಮನಸ್ಸಲ್ಲಿ ಯಾರೋ ಹೇಳಿದ ತರ, ಪಾಸ್ಟರ್ ಹೇಳಿದ್ರಲ್ಲ ಅದೇ ತರ, ಏನಂತ, ಬಂದಿರುವಂತ ಪ್ರತಿಯೊಬ್ಬ ಮಕ್ಕಳು ಇಲ್ಲಿ ಖಾಲಿಯಾಗಿ ಬಂದಿದ್ದಾರೆ. ಇವತ್ತು ಅವರ ಕೈ ನಾವ್ ಏನ್ ಮಾಡಕ್ ಹೋಗ್ತಿದೀನಿ, ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ. ಆ ನಿರೀಕ್ಷೆ ಮಾಡಿರಲ್ಲ, ಆ ರೀತಿಯಾಗಿ ನಾನು ಏನ್ ಮಾಡ್ತಿದ್ದೀನಿ, ತುಂಬಿಸಕ್ ಹೋಗ್ತಿದ್ದೀನಿ. ಅವರು ನಂಬಿಕೆ ಇಟ್ರೆ ಮಾತ್ರ ಸಾಧಿಸ್ಬೇ ಕಾಳಷ್ಟು ನಂಬಿಕೆ ನಿಮ್ಮಲ್ಲಿ ಇದ್ರೆ ಬೆಟ್ಟವನ್ನು ಕೂತ್ಕೊಂಡು ಹೋಗಿ ಸಮುದ್ರ ಬೀಡು ಅಂತ ಹೇಳಿದ್ರು ಏನಾಗ್ತದಂತ ಬಿಚ್ಚೋಗ್ತದ. ಆ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ದೇವರು ನನ್ನ ಜೊತೆ ಇದ್ದಾನೆ, ನಾನು ಎಲ್ಲವನ್ನ ನೋಡ್ಕೊಳ್ಳುವಂತನಾಗಿದ್ದಾನೆ. ಪ್ರತಿಯೊಂದು ಆ ಗುಂಪುಗಳನ್ನು ದೇವ್ರ ಏನ್ ಮಾಡ್ತಾನೆ ನೋಡ್ಕೋತಾನೆ. ಎಲ್ಲ ನಾನು ಏನ್ ಮಾಡ್ತಿದ್ದೀನಿ, ದೇವರ ಕೈಗೆ ಒಪ್ಪಿಸ್ಕೊಂಡು ಬಿಡ್ತಿದ್ದೀನಿ ಅಂತ. ಕೀರ್ತನಕಾರನು ಅದೇ ರೀತಿಯಾಗಿ ಹೇಳ್ತಾನೆ, ಏನಂತ, ಹಿಂದೆ ಏನೇನೆಲ್ಲ ನಡೆಸ್ತಿದೆಯಲ್ಲ ಅದ್ಭುತಗಳನ್ನು, ಈಗೂ ಅದನ್ನ ಏನ್ ಮಾಡ್ಬೇಕು, ನೀನು ನಡೆಸ್ತಾ ಹೋಗ್ಬೇಕು. ಅಂದ್ರೆ ಏನಾಗುತ್ತೆ, ಜನರು ನಂಬ್ತಾರೆ, ನೀನು ನಂಬ್ತಾರೆ. ಹಿಂದೆ ಯಾವ ರೀತಿಯಾಗಿ ಇಸ್ರಾಯೇಲ್ ಜನರನ್ನ ಏನ್ ಮಾಡಿದ್ರು, ಆರೋನ್ ಮತ್ತು ಮೋಶೆ ಏನ್ ಮಾಡಿದ್ರು, ಇಸ್ರಾಯೇಲ್ ಜನರನ್ನ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಎಷ್ಟೊಂದೆಲ್ಲ ಅವಮಾನ, ನೋವು, ಕಷ್ಟಗಳನ್ನು ಅನುಭವಿಸಿ ಏನ್ ಮಾಡಿದ್ರು, ಅಲ್ಲಿಂದ ಹೊರಗಡೆ ತಂದ್ರು ಅವರೆಲ್ಲ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲೂ ಎಷ್ಟೋ ನೋವು, ಎಷ್ಟೋ ಅವಮಾನಗಳನ್ನ ಹೊಂದಿ ನಾವು ಏನ್ ಮಾಡಕ್ ಹೋಗ್ತಿದೀವಿ. ಇವತ್ತು ದೇವರಿಗೆ ಮಹಿಮೆ ಪಡಿಸಿದಾಗ ಮಾತ್ರ ದೇವರು ಏನ್ ಮಾಡ್ತಾನೆ, ಮೇಲಕ್ಕೆ ತರುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನ ಜನರೆಲ್ಲ ಏನಾಗ್ತಿದ್ದಾರೆ, ಮೇಲಕ್ಕೆ ಹೋಗ್ತಾನೆ ಇದ್ದಾರೆ. ನಾನು ಏನಿದ್ದೀನಿ, ಇನ್ನ ಕೆಳಗಡೆನೇ ಇದೆ. ಮಂದಿಗೆಲ್ಲ ಆಶೀರ್ವಾದ ಆಗ್ತಿದೆ, ನನಗಾಗ್ತಿಲ್ಲ. ಅವರಿಗೆಲ್ಲ ದೇವ್ರು ಏನ್ ಮಾಡ್ತಾರೆ, ಬಿಡುಗಡೆ ಕೊಡ್ತಿದ್ದಾನೆ, ನನಗ್ ಬಿಡುಗಡೆ ಕೊಡ್ತಿಲ್ಲ. ಅವ್ರಿಗೆ ಎಷ್ಟೆಷ್ಟೆಲ್ಲ ಆಶೀರ್ವಾದಗಳನ್ನು ಹೊಂದ್ಕೋತಿದ್ದಾರೆ, ನನ್ನ ಜೀವಿತದಲ್ಲಿ ಯಾಕೆ ಆಗ್ತಿಲ್ಲ? ಎಷ್ಟೋ ಸತಿ ನಾವು ನಮಗ್ ನಾವೇ ಪ್ರಶ್ನೆ ಮಾಡ್ಕೊಂಡಿರ್ತೀವಿ. ನೀನೇ ಪ್ರಶ್ನೆ ಮಾಡ್ಕೊಳ್ತಿದ್ನ, ದೇವರನ್ನ ಪ್ರಶ್ನೆ ಮಾಡಿದ್ವಿ. ದೇವರೇ, ನಾನು ಏನಾದ್ರೂ ತಪ್ಪು ಮಾಡಿಲ್ಲ, ಬೇರೆ ನನ್ನಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಸರಿಪಡಿಸಿ, ನಾನು ಅದನ್ನ ತಿಳ್ಕೋತೀನಿ ಅಂತಂದಿದ್ದೀನಿ. ನನ್ನ ಮಕ್ಕಳನ್ನು ಮುಟ್ಟಿದವರು ನನ್ನ ಕಣ್ಣು ಗುಡ್ಡೆಗಳನ್ನು ಮುಟ್ಟಿದ ಹಾಗೆ ಅಂತ ದೇವ್ರು ಹೇಳ್ತಾನೆ. ದೇವ್ರು ಇಷ್ಟ ರೀತಿಯಾಗಿ ನಮ್ಮನ್ನೆಲ್ಲ ಕಾಪಾಡ್ತಿರ್ತಾನೆ. ಹೌದಲ್ಲ? ಎಲ್ಲಾ ರೀತಿಯಿಂದಲೂ ಕಾಪಾಡ್ತಿರ್ತಾನೆ ದೇವ್ರು ನಮ್ಮನ್ನ. ಕಷ್ಟ ಬಂದ ತಕ್ಷಣನೇ ಬಿಡ್ಬಿಡ್ತಾನ ದೇವ್ರು ನಮ್ಮ ಕೈ, ಹಿಂದ್ಕೊಂಡೆ ಇರ್ತಾನೆ ಯಾವಾಗ್ಲೂ ನಮ್ಮ ಕೈ. ಕಷ್ಟ ಬಂದ್ರು ಬಿ, ಸುಖ ಬಂದ್ರು ಬಿ, ನನ್ನ ಮಕ್ಕಳು ನನ್ನ ಜೊತೆ, ನಾನು ಇರ್ಲೇಬೇಕು. ತಂದೆ ತಾಯಿ ಯಾವ ರೀತಿಯಾಗಿ ಮಕ್ಕಳ ಜೊತೆ ಇರ್ತಾರ, ಹೌದೇನ? ಇರ್ತಾರ ಇಲ್ಲ? ತಂದೆ ತಾಯಿ ಯಾವಾಗ್ಲೂ ಮಕ್ಕಳ
ಅದೇ ರೀತಿಯಾಗಿ ದೇವರು ಸಹ ನಮ್ಮ ಜೊತೆ ಇರುವಂತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇ ವಚನದಲ್ಲಿ ಹೇಳ್ತಾನೆ, ಆದರೂ ಯಾಕೋಬ ವಂಶದ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ, ಇದರಿಂದ ಅವು ಮುಂದಿನ ತಲೆಯವರೆಗೆ ಗೊತ್ತಾಗುತ್ತದೆ. ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಹೌದಲ್ಲ, ನಮ್ ತಂದೆ ತಾಯಿ ಏನ್ ಮಾಡ್ತಿದ್ರು ಅಂದ್ರೆ, ನಾವು ಚಿಕ್ಕವರಿರ್ಬೇಕಾದ್ರೆ ಬೈಬಲ್ ಓದಕ್ ಹಚ್ತಿದ್ರು. ಬೈಬಲ್ ಓದ್ಬೇಕು, ದೇವರ ವಾಕ್ಯವನ್ನು ತಿಳ್ಕೋಬೇಕು, ದೇವರ ವಾಕ್ಯ ಯಾವ ರೀತಿಯಾಗಿ ವಿವರಣೆ ಮಾಡ್ಬೇಕು ಅಂತಂದೆಲ್ಲ ಹೇಳ್ಕೊಟ್ಟಿದ್ರು. ನಾವು ಒಂದ್ ವೇಳೆ ಒಂದ್ ಚೂರು ತಪ್ಪಾದ್ರೂ ಏನ್ ಮಾಡ್ತಾರೆ ನಾವಪ್ಪ, ಅಲ್ಲೇ ರಪ್ಪ ಅಂತ ಹೇಳ್ಬಿಡೋದು. ಹಿಂಗ ಬೈಬಲ್ ಓದೋದು, ಹಿಂಗ ಪ್ರಾರ್ಥನೆ ಮಾಡೋದು. ನಾವಮ್ಮ ಊಟ ಸಹಿತ ಆಗ್ತಿರ್ಲಿಲ್ಲ, ನಾವು ಸರಿಯಾಗಿ ಪ್ರಾರ್ಥನೆ ಮಾಡ್ಲಿಲ್ಲ ಅಂದ್ರೆ. ದೇವರು ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ಬೇಕ ಹೊರತು ನಿನ್ ಪ್ರಾರ್ಥನೆ ಹಿಂಗಾಗಲ್ಲ ಅಂತ ಹೇಳಿ ಅಸಹ್ಯ ಪಡಬಾರ್ದು ದೇವರು ಅನ್ನೋ ರೀತಿಯಾಗಿ. ಅವ್ರು ಕೊಟ್ಟಂತ ಏಟಿಂದ ನಾವ್ ಇವತ್ತು ಏನ್ ಮಾಡ್ತಿದ್ದೀವಿ, ದೇವರ ಆಲಯದಲ್ಲಿ ದೃಢವಾಗಿ ನಿಂತೀವಿ. ಪ್ರತಿಯೊಂದಕ್ಕೂ ನಾವ್ ಏನಾಗಿದ್ದೀವಿ, ದೇವರ ಮೇಲೆ ಆಧಾರವಾಗಿದ್ದೀವಿ, ದೇವರೊಟ್ಟಿಗೆ ದೃಢವಾಗಿದ್ದೀವಿ. ಯಾವುದೇ ನಮ್ಗೆ ಸ್ಥಿತಿ ಗತಿ ಏನೇ ಬಂದ್ರು ನಮ್ಗೆ ಯಾರು ಅಳ್ಳಾಡ್ಸಕ್ ಆಗಲ್ಲ. ಯಾಕೆ? ಆ ರೀತಿಯಾಗಿ ಬುನಾದಿ ನಮ್ಮ ತಂದೆ ತಾಯಿ ನಾವು ಹಾಕೊಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಕಾರಣ ಅದೇನ್ ಹೇಳ್ತಾರೆ, ನಿಮ್ ಮಕ್ಳಿಗೆ ಹೇಳ್ಕೊಡ್ರಿ, ಅವ್ರವ್ರ ಮಕ್ಳಿಗೆ ಹೇಳ್ಕೊಡ್ತಾರ, ಮೊಮ್ಮಕ್ಳಿಗೆ ಮರಿ ಮೊಮ್ಮಕ್ಳಿಗೆ ಹೇಳ್ಕೊಡ್ತಾರ. ನೀವು ಯಾವ ರೀತಿಯಾಗಿ ನಿಮ್ಮ ಮಕ್ಕಳನ್ನ ಬೆಳೆಸ್ತೀರಲ್ಲ, ಅದೇ ರೀತಿಯಾಗಿ ದೇವರು ಏನ್ ಮಾಡ್ತಾರೆ, ಇದು ಹೆಚ್ಚಾದ ರೀತಿಯಾಗಿ ಆಶೀರ್ವಾದ ಮಾಡಕ್ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾರಳು ಏನ್ ಮಾಡಿದ್ರು ಸಾರಳು? ಹೋದ್ವಾರ ಎಲ್ಲ ಕತೆ ಕೇಳಿದೀವಿ ನಾವು. ಅಬ್ರಹಾಮಂದು ಸಾರ ಏನ್ ಮಾಡುದು, ಊಟ ಎಲ್ಲ ಚಂದ ಅಡ್ಗೆ ಮಾಡಿ ಹಾಕಿ ಅವಿಶ್ವಾಸದಿಂದ ಏನ್ ಮಾಡಿದ್ರು, ನಕ್ಕು ಬಿಟ್ರು. ನನಗೆ ಮಕ್ಕಳಾಗ್ತ ನನ್ ಗರ್ಭನೇ ಹಿಂಚ್ಕೊಂಡ್ಬಿಟ್ಟದ, ಉಪ್ಪಾಗ್ಬಿಟ್ಟಿನ ಅಂತ ಅನ್ಸಿದೆ. ಸೇವಕರು ಹೇಳಿದ ಮಾತನ್ನ ನಾವ್ ಏನ್ ಮಾಡ್ಬಿಡ್ತೀವಿ, ಒಂದೊಂದ್ಸತಿ ಟ್ರಾನ್ಸ್ಫರ್ ಮಾಡ್ಬಿಡ್ತೀವಿ. ಅದೆಲ್ಲ ಆಗೋದು ಮುಗಿದ್ರೆ. ಆದ್ರೆ ನೀನ್ ಯಾವಾಗ ಟ್ರಾನ್ಸ್ಫರ್ ಮಾಡ್ಕೊಡ್ತೀಯಲ್ಲ, ಅವಾಗ ದೇವರು ನಿನ್ ಜೀವಿತದಲ್ಲಿ ಒಂದು ಅದ್ಭುತ ನಡೆಸಿದ. ಟ್ರಾನ್ಸ್ಫರ್ ಆಯ್ತು, ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ, ಏನ್ ನನ್ ಜೀವಿತದಲ್ಲಿ ಇನ್ನೇನ್ ಆಗಲ್ಲ, ಎಲ್ಲ ಆಗಿ ಮುಗಿದು ಬಿಟ್ಟದ ಅಂತ ಹೇಳಿ ಅನ್ಕೋತಿರ್ಬೋದು. ನಿನ್ನ ನೀನು ನಿಲ್ಲಿಸಬೇಕಂತ ಆದ್ರೂ ನಿನ್ನಲ್ಲಿ ಏನಂತಂದ್ ಹೇಳಿ ತಿಳಿಸ್ಬೇಕಂತ ದೇವ್ರು ಏನ್ ಮಾಡಕ್ ಹೋಗ್ತಾರ, ದೊಡ್ಡ ಅದ್ಭುತ ನಿನ್ ಜೀವಿತದಲ್ಲೂ ಮಾಡಕ್ ಹೋಗ್ತದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಯಾವಾಗ್ಲೂ ಹೇಳೋದು, ತಮ್ಮ ಪಾಲಕರು ಮಕ್ಕಳನ್ನು ದೇವರಲ್ಲಿ ಬೆಳೆಸ್ರಿ, ಮಕ್ಕಳನ್ನ ದೇವರನ್ನ ಬೆಳೆಸ್ರಿ ಅಂತ. ದೇವರಲ್ಲಿ ಬೆಳೆಸಿದಾಗ ಮಾತ್ರ ಏನಾಗುತ್ತೆ, ನಾವು ಎಲ್ಲರಿಗೂ ಮಾದರಿಯಾಗಿರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಒಳ್ಳೆ ರೀತಿಯಾಗಿ ನಾಷ್ಟ ಮಾಡ್ಕೊಂಡಿದೀವಿ, ಫುಲ್ ನಿದ್ದೆ ಮಾಡ್ತಾರ. ನಮಗ ಯಾರೇ ವಾಕ್ಯ ಬೇಡ, ಏನು ಬೇಡ, ನಮಗೆಲ್ಲ ಇರ್ಲಾರ್ದಂತ ನೆಮ್ಮದಿ ಎಲ್ಲಿ ಸಿಗ್ತದ, ಆಲಯದಲ್ಲಿ ಸಿಗುವಂತದಾಗಿದೆ. ಹೌದಲ್ಲ, ಮನೆಯಲ್ಲೂ ಸಿಗಲ್ಲ ಅಂತ ನೆಮ್ಮದಿ, ಯಾರು ಇಲ್ಲ ಅಂದ್ರೂ ಅಂತ ನೆಮ್ಮದಿ ಸಿಗಲ್ಲ. ಅಂತ ನೆಮ್ಮದಿ ಎಲ್ಲಿ ಸಿಗ್ತದ, ಆಲಯದಲ್ಲಿ. ಅಷ್ಟು ಹಾಯಾಗಿ ನಾವ್ ಎಷ್ಟು ಮೈ ತೋರ್ ಕಿಚ್ಚಾಡಿದ್ರು ಅಷ್ಟು ಹಾಯ್ ಅಂತ ಅನ್ಸ್ತದ. ಯಾಕೆ? ನನ್ ಮಕ್ಳು ಯಾವಾಗ್ಲೂ ತಣ್ಣಗಿರ್ಬೇಕಪ್ಪ, ನನ್ ಮಕ್ಳು ಯಾವಾಗ್ಲೂ ನೆಮ್ಮದಿಯಿಂದ ಇರ್ಬೇಕಪ್ಪ ಅಂತ ಹೇಳಿ ದೇವ್ರು ಕಾಯ್ತಾ ಇರ್ತಾರೆ. ನೋಡ್ಲಿಪ್ಪ, ನನ್ ಮಕ್ಳು ಬರ್ತಾನ ಇವತ್ತು, ನನ್ ಮಕ್ಳಿಗೆ ನೀನ್ ಆಶೀರ್ವಾದ ಮಾಡ್ಬೇಕಲ್ಲ, ನನ್ ಮಕ್ಳಿಗೆ ಅದನ್ನ ಕೊಡ್ಬೇಕಲ್ಲ, ನನ್ ಮಕ್ಳಿಗೆ ಇದು ಕೊಡ್ಬೇಕಲ್ಲ, ಹೆಚ್ಚಾದ ರೀತಿಯಲ್ಲಿ ಆಶೀರ್ವಾದ ಮಾಡ್ಬೇಕಲ್ಲ. ಆ ಮಕ್ಕಳು ಪ್ರತಿನಿತ್ಯ ಆಲಯಕ್ಕೆ ಬರುವಾಗ ಖಾಲಿಯಾಗಿ ಬರ್ತಾರೆ. ನಾನೇನ್ ಮಾಡ್ಬೇಕು, ಹೋಗುವಾದ್ರು ಅವ್ನ ಕೈ ತುಂಬಿಸಾದ್ರು ನನ್ ಕಳಿಸ್ಬೇಕಲ್ಲ, ಆ ಕರ್ತವ್ಯ ನಂದಾಗಿದೆ ಅಂತ ಹೇಳಿ ದೇವರು ಕಾದುರದಿಂದ ಕಾಯ್ತಾ ಹಾಕೊಂಡಿರ್ತಾನ. ಆದ್ರೆ ನಾವೇನ್ ಮಾಡ್ತೀವಿ, ಹಿಂಗ ಏನಂದ್ರೆ ಮುಂದಿನ ವಾರ ಹೋದ್ರೆ ದೇವರಿಗೆ ಬೇಜಾರಾಗಿ ಆ ಆಶೀರ್ವಾದನ ದೇವರಿಗೆ ಕೊಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಯಾವಾಗ್ಲೂ ನಾವ್ ಏನ್ ಮಾಡಿರ್ಬೇಕು, ದೇವರಲ್ಲಿ ದೃಢವಾಗಿರ್ಬೇಕು. ನಮ್ಮ ಮಕ್ಕಳಿಗೆ, ನಮ್ಮ ಮೊಮ್ಮಕ್ಕಳಿಗೆ ದೇವರ ಭಯವನ್ನು ಹೇಳ್ಕೊಡ್ಬೇಕು, ದೇವರ ಸಹವಾಸವನ್ನು ಹೇಳ್ಕೊಡ್ಬೇಕು. ಫೋನಿನ ಸಹವಾಸ ಅಲ್ಲ, ಮನುಷ್ಯರ ಸಹವಾಸ ಅಲ್ಲ, ದುಷ್ಟರ ಸಹವಾಸ ಅಲ್ಲ. ಅವೆಲ್ಲ ಮಾಡಿದ್ರೆ ಏನಾಗ್ತಾರ, ಮಕ್ಕಳು ಹಾಳಾಗೋಗ್ತಾರ.
ಅದೇ ದೇವರ ಸಹವಾಸ ಮಾಡಿದಾಗ ಮಾತ್ರ ಏನಾಗ್ತಾರೆ ಮಕ್ಕಳು, ಉದ್ಧಾರ ಆಗೋದಕ್ಕೆ ಹೋಗ್ತಿದ್ದಾರೆ. ಅದಕ್ಕೆ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡೆಯಿರಿ. ದೇವರಲ್ಲಿ ಸಂತೋಷ ಪಡ್ಬೇಕು. ಯಾವಾಗ ನಮ್ಮ ಮುಖ ಹೆಂಗ್ ಉಳಿತ ದೇವರಲ್ಲಿ ಸಂತೋಷ ಪಡ್ಬೇಕಾದ್ರೆ ಸಂಪೂರ್ಣ ಹೆಂಗೆ ಫುಲ್ ಕಳ 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 ಅಂತ ಹೊಡಿತ, ನೋಡಿದವರೆಲ್ಲ ಕೇಳ್ತಿರ್ತಾರ, ಏನ್ ಇವತ್ತು ಹಿಂಗ್ ಭಾರಿ ಮಸ್ತ್ ಕಾಣಕತ್ತಿ ನೋಡಿ, ಇವತ್ತು ಸಿಂಪಲ್ ಆಗಿ ರೆಡಿ ಆಗೋದ್ರೆ ಭಾರಿ ಮಸ್ತ್ ಕಾಣಕತ್ತಿ ನೋಡಿ, ಇವತ್ತು ನೀನ್ ನಗೋನೇ ನೀನು ಒಂಥರ ಅಲಂಕಾರ ಅಂತಾನೆ ಹೇಳ್ತಾರ. ನಮ್ಮ ಶಾಲೆಗೆ ನಮ್ ತಂದೆ ಬಂದಾಗೆಲ್ಲ ಹೇಳ್ತಿರ್ತಾರ ನಮ್ ಟೀಚರ್ಸ್ ನಮ್ ಸ್ಟೂಡೆಂಟ್ಸ್ ನೋಡಿದ, ನಿಮ್ ಅಪ್ಪ ಯಾವಾಗ ನೋಡಿದ್ರೆ ನಕ್ಕೋದೇ ಇರ್ತಾರಲ್ಲ, ಇವ್ರು ದೊಡ್ಡ ಕೆಲ್ಸಗಾರ ಒಬ್ಬ ಪೊಲೀಸ್, ಇಲ್ಲ ಯಾವ್ದಾದ್ರು ಆಫೀಸ್ ನಾಗ ಕೆಲಸ ಮಾಡ ಅಂತಾರೆ. ಅದಕ್ಕೆ ನಾ ಏನಂತೀನಿ, ನಮ್ಮ ತಂದೆಯಾಗಿರುವಂತ ದೇವರನ್ನ ಆರಾಧನೆ ಮಾಡ್ತಿರ್ತಾರಲ್ಲ, ಇತರರಿಗೆ ಎಷ್ಟೋ ಜನರಿಗೆ ಸುವಾರ್ತೆಗಳನ್ನು ಸಾರ್ತಿರ್ತಾರೆ. ಅದ್ರ ಪ್ರಭಾವ ನಮ್ಮ ತಂದೆ ಮುಖದಲ್ಲಿ ಕಾಣೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಮುಖ ಏನಾಗಿರ್ಬೇಕಂತ, ಪ್ರಕಾಶಮಾನವಾಗಿ ಮುಡಿಬೇಕಂತ. ದೇವರನ್ನ ದೃಷ್ಟಿಸಿ ನೋಡುವ ಮುಖವು ಪ್ರಕಾಶಮಾನವಾಗಿ ಮುಡಿತದ. ಅದೇ ರೀತಿಯಾಗಿ ನಮ್ಮ ಮುಖವು ಏನಾಗಿರ್ಬೇಕು, ಪ್ರಕಾಶಮಾನವಾಗಿ ಮುಡಿಬೇಕು. ಚರ್ಚಿಗೆ ಹೋಗಿ ಬಂದ ತಕ್ಷಣನೇ ಮುಖ ಸಂಪೂರ್ಣ ಮಾಡ್ಕೊಂಡು ಹೋಗಿ, ಅದಕ್ಕೆ ಅಂತೇಳಿ ನಾವ್ ಹೋಗೋಣ ಅಂತ ಚರ್ಚಿಗೆ ನಾನ್ ಮಾತೇನೆ ಕೇಳ್ತೀನಿ. ಅಲ್ಲಿ ಹೋದ್ರೆ ಏನ್ ಸಿಗ್ತದ, ಅದೇ ಅಲ್ಲಿಂದ ಸೊಪ್ಪು ಬಂದು ಆಲಯದಲ್ಲಿ ಕುಂತು ದೇವರ ನಾಮವನ್ನು ಭಜಿಸಿ ದೇವರನ್ನು ಕೀರ್ತಿಸಿ ಆಲಯದಿಂದ ಹೊರಗೆ ಹೋದ್ಮೇಲೆ ನಮ್ಮ ಮುಖ ಹೆಂಗಿರ್ಬೇಕು, ಫುಲ್ ಲಕ ಲಕ ಅಂತ ಬಿಡ್ತಿರ್ಬೇಕು. ಅವಾಗೇನಂತಾರ ಜನರು, ಇವಾಗ ಎಲ್ಲೋ ಹೊಂಟಾನ, ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಾನ ಅವಾಗ ಹೋಗ್ತಾನ, ಬರ್ಬೇಕಾದ್ರೆ ಮುಖದಾಗ ಸಂತೋಷ ಕೊಡ್ಬೇಕು. ಏನೋ ಒಂದ್ ದೊಡ್ಡ ಗಂಟೆ ಸಿಕ್ಕದ ಅನ್ನೋರ್ಗಪ್ಲೆ ಆಡ್ತಿರ್ತಾರ. ಸಿಕ್ಕದ ಇಲ್ಲ ನಿಮ್ಗೆ ಗಂಟ, ಸಿಕ್ಕದ ಇಲ್ಲ ಗಂಟ, ಸಿಕ್ಕದ ನನಗಂದ್ರೂ ಸಿಕ್ಕದ ಗಂಟು, ವಾರ ವಾರ ಸಿಕ್ತಿರ್ತು ನನ್ನ ಗಂಟು. ದೇವರು ನನಗೆ ಆಶೀರ್ವಾದದ ಗಂಟೆಗಳನ್ನು ಒಂದೊಂದಾಗಿ ಕೊಡ್ತಾ ಇದ್ದಾನೆ. ನಿಮಗೂ ಕೊಡ್ತಿದ್ದಾನ ಅಂತ ಅನ್ಕೊಂಡಿದ್ದೀನಿ ನಾನು, ಕೊಡ್ತಿದ್ದಾನಲ್ಲ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವಾಗಲೂ ದೇವರಲ್ಲಿ ಏನಾಗಿರ್ಬೇಕು, ದೃಢವಾಗಿರ್ಬೇಕು. ಆತನಲ್ಲಿ ಇನ್ನೂ ಹೆಚ್ಚಾದ ರೀತಿಯಿಂದ ನಂಬಿಕೆಯಾಗಿಟ್ಟಿರಬೇಕು. ದೇವರು ಮಾಡುವಂತ ಆವಾಗಿನ ಕಾಲಕ್ಕೆ ಅಷ್ಟು ಅದ್ಭುತಗಳನ್ನ ಮಾಡಿದಾರ ಅಂತಂದ್ರೆ, ಈಗಿನ ಕಾಲದಲ್ಲಿ ಮಕ್ಕಳು ನಾವು ಈಗಿನ ಕಾಲಕ್ಕೆ ಏನ್ ಮಾಡ್ತೀವಿ, ಮುಂದೆ ಅದ್ಭುತ ಆದ್ರೆ ಅಷ್ಟು ನಾವು ನಂಬುವುದಾಗಿದೆ. ಅದಕ್ಕೆ ಕೀರ್ತನಕಾರ ಬರೀತಿದ್ದಾನೆ, ಹಿಂದೆ ನಡೆದಿರ್ತಕ್ಕಂಥ ಅದ್ಭುತ ಕಾರ್ಯಗಳನ್ನು ಈಗೂ ಸಹಿತ ನೀನು ಮಾಡಿ ತೋರಿಸು ಅಂದ್ರೆ ಏನ ಮಾಡ್ತಾರೆ ಜನರು, ನಿನ್ನ ಮಕ್ಕಳು ಏನ್ ಮಾಡ್ತಾರೆ, ನಂಬ್ತಾರೆ ನಿನ್ನ ಅಂತಂದ್ರೆ. ಹೊಸ ಏನಂತಾರ, ನಂಗೆ ಮಾತು ಬರಲ್ಲಪ್ಪ, ನಾ ಹೆಂಗ್ ಹೇಳಿ ಆರಮನೆಗೆ ಏನಂತ ಮಾತಾಡ್ಸುವಂತ ನಾನು, ನೀನ್ ಮುಗಿಸುವ ಕೊರೋನಾ ಮಂದಿರ ಅಲ್ಲಿ ನಾ ಮಾತಾಡ್ತೀನಿ ಅಂತಂದ್ರೆ ಅವ್ರ ಮುಂದೆ ಹೋಗಿ ಹೇಳ, ಅದ್ಭುತ ಮಾಡುವಾಗಲೂ ದೇವರಾಗಿದ್ದಾನೆ, ಅದ್ಭುತ ನಡೆಸುವಂತ ದೇವರಾಗಿದ್ದಾನೆ ಅಂತ ಹೇಳಿ, ಈ ಕಷ್ಟದಿಂದ ಹೆಂಗ್ ಹೊರ ಕರ್ಕೊಂಡು ಹೋಗ್ತೀನಿ, ನಿನ್ ಕಣ್ಣು ಮುಂದೆನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಏನಾಗ್ತದ, ನಾ ಇಷ್ಟು ದೊಡ್ಡ ರಾಜ ಇದ್ದೀನಿ, ನೀ ಹೆಂಗ್ ಕರ್ಕೊಂಡೋಗಿ ಇಷ್ಟು ದೊಡ್ಡ ಸೈನಿಕರು ಬಿಡ್ತಾರೆ, ಅವ್ರು ನಿನ್ ಸುಮ್ಮ ಉಳಿಸ್ತಾರ, ನೀರಲ್ಲಿ ಇಷ್ಟೇ ಇದೆ, ಒಬ್ಬನೇ ಇದೆ. ಆದ್ರೆ ಅವನಿಗೆ ಗೊತ್ತಿರ್ಲಿಲ್ಲ ರಾಜ ಅವನ ಹಿಂದೆ ಯಾರಿದಾವಂತ ಹೇಳಿ. ಹೌದಲ್ಲ, ರಾಜಾದಿ ರಾಜ ತಮ್ಮ ಯೇಸು ಸ್ವಾಮಿ ಮೋಶೆ ಆರೋನರ ಸಂಗಡ ಇದ್ರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಕೆಲಸ ಮಾಡುವಂತ ಜಾಗಗಳಲ್ಲಾಗ್ಲಿ, ನೀನು ಹೋಗುವಂತ ಸ್ಥಳಗಳಲ್ಲಾಗ್ಲಿ, ನಿನ್ನನ್ನ ಅಲ್ಪವಾಗಿ ಸ್ವಲ್ಪವಾಗಿ ಕಾಲು ಕಸವಾಗಿ ನೋಡ್ತಿರ್ಬೋದು. ನೀನು ಹೇಳುವಂತ ಮಾತುಗಳೆಲ್ಲ ಅವ್ರಿಗೆ ಏನ್ ಅನಿಸ್ತಿರ್ಬೋದು, ಹಿಂದೆ ಅವಂದೇ ಅವ ಹಂಗೆ ಹೇಳೋದಿಲ್ವಾ ಹಂಗಂತ ಹೇಳಿ ಅನ್ಕೋತಿರ್ಬೋದು. ಆದ್ರೆ ನಿನ್ನ ಮಾತಿನ ಮೂಲಕವಾಗಿ ಅವ್ರ ಜೀವಿತದಲ್ಲಿ ಏನಾಗ್ತಾ ಇರುತ್ತೆ, ಅದ್ಭುತಗಳು ನಡೀತಾ ಹೋಗ್ತಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕಡೆ ನೋಡಿ ಅನ್ಸುತ್ತೆ, ಹೌದಪ್ಪ ಇವ್ರ ಜೊತೆ ಮಾತಾಡಿದ್ರು ನನಗೆ ಸಮಾಧಾನ ಸಿಗ್ತದೆ, ಇವ್ರ ಜೊತೆ ಇದ್ರೆ ನನಗೆ ನೆಮ್ಮದಿ ಸಿಗ್ತದೆ, ಇವ್ರ ಜೊತೆ ನಾನು ಒಂದ್ ಸ್ವಲ್ಪ ಕಾಲ ಕಳೆದ್ರೆ ಏನಾಗುತ್ತೆ, ನನಗೆ ಎಲ್ಲ ಇರ್ಲಾರ್ದಂತ ಏನೋ ಒಂಥರ ಸಮಾಧಾನ, ನೆಮ್ಮದಿ, ಖುಷಿ ಸಿಗುವಂತದಾಗಿದೆ. ಒಂದ್ 5 ನಿಮಿಷ ಆದ್ರೆ ಇವ್ರ ಜೊತೆಗೆ ಎದ್ದು ಬರ್ತೀನಿ ಅನ್ನೋ ಪರಿಸ್ಥಿತಿಗೆ ಏನ್ ಮಾಡ್ತಾನೆ ದೇವರು ತಗೊಂಡ್ಬಂದಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಾಗ ಏನಾಗ್ತಿದೆ, ಅವಾಗ ನನ್ನ ಮಾತು ಕೇಳಕ್ಕೆ ಏನ್ ಮಾಡ್ತಿದ್ರೆ, ಯಾರಿಗೂ ಅಂತ ನೀವು ಕಳಿಸ್ತಿದ್ರು. ಇವತ್ತು
ಕರೆದು ನನ್ ಮಾತು ಕೇಳ್ತಿದ್ದೀರಲ್ಲ, ಇದು ನಮ್ ದೇವರ ಕೃಪೆಯಾಗಿದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ವಾಕ್ಯವನ್ನು ಕೊಡಿದ್ದಕ್ಕಾಗಿ ದೇವರು ನಾವು ಸ್ತೋತ್ರವಾಗಿ, ಯಾವಾಗಲೂ ದೇವರಲ್ಲಿ ದೃಢವಾಗಿ ದೇವರನ್ನು ನಂಬುತ್ತಾ ದೇವರನ್ನು ಸ್ಮರಿಸುವವರಾಗಿ ಇರೋಣ. ದೇವರು ಈ ವಾಕ್ಯವನ್ನು ಕೊಡಿದ್ದಕ್ಕಾಗಿ ದೇವರು